ಮಾಟ ಮಂತ್ರ ಪ್ರಯೋಗ ಈ ಥರದ್ದು ಏನೋ ಆಗಿಬಿಟ್ಟಿದೆ. ಸಮಥಿಂಗ್ ವಿಚ್ ಇಸ್ ನಾಟ್ ರೈಟ್. ಏನು ಮಾಡೋದು ಗೊತ್ತಾಗುತ್ತಿಲ್ಲ. ಇದರಿಂದ ಹೊರಗಡೆ ಬರೋದು ಹೇಗೆ? ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾಳೆ. ರಾತ್ರಿ ಹೊತ್ತು ಕಿರ್ಚ್ಕೊಂಡು ಎದ್ದೊಳ್ತಾಳೆ. ದಿಢೀರ್ ಅಂತ ಹೇಳಿಬಿಟ್ಟು ಒಂಥರ ಮುಖ ಎಲ್ಲ ಕಪ್ಪಾಗ್ಲಿಕ್ಕೆ ಶುರು ಆಗ್ತಿದೆ. ನಮ್ಮನ್ನು ಕಂಡ್ರೆ ಪರಚ್ತಾಳೆ, ಹೊಡಿತಾಳೆ. ನನ್ನನ್ನು ತುಂಬ ಪ್ರೀತಿಸ್ತಿದ್ದಂಥ ನನ್ನ ಹೆಂಡತಿ ನನ್ನನ್ನು ಕಂಡ್ರೆ ಅಸಹ್ಯ ಪಟ್ಕೋತಾಳೆ. ನೀವು ಬೇಡ ಹೊರಟೋಗಿ ಅಂತಾಳೆ. ಇನ್ನೊಮ್ಮೆ ಸದಾ ನಗ್ತಿರ್ತಾಳೆ. ಒಮ್ಮೆ ಅಳ್ತಾ ಇರ್ತಾಳೆ. ಕಣ್ಗುಡ್ಡೆಗಳೆಲ್ಲ ಒಂಥರ ಕಪ್ಪಗೆ ಮಾಡ್ತಾಳೆ. ಕೂದಲೆಲ್ಲ ಬಿಚ್ಕೊಂಡು ನಿಂತಿರ್ತಾಳೆ. ಊಟ ಮಾಡೋದಿಲ್ಲ. ಊಟದಲ್ಲಿ ಈ ಥರ ಏನೋ ರಂಗೋಲಿ ಹಾಕ್ತಿರ್ತಾಳೆ. ಅನ್ನ ಒಂಥರ ಜೊಲ್ಲು ಸೋರ್ತಾ ಇದೆ ತಿನ್ನೋವಾಗ. ಮಲಗಿರುವಾಗಲೂ ವಿಪರೀತ ಜೊಲ್ಲು ಸೋರ್ತಿದೆ. ದಿಂಬೆಲ್ಲ ವಾಸನೆ ಬರ್ತಿದೆ. ಹಾಸಿಗೆ ವಾಸನೆ ಬರ್ತಿದೆ. ದರ್ ಇಸ್ ಸಮಥಿಂಗ್. ಕ್ಷುದ್ರ ಶಕ್ತಿಯ ಯಾವುದೋ ಒಂದು ಪ್ರವೇಶ ಈ ಮನೆಗೆ ತಾಕಿದೆ ಅನ್ನತಕ್ಕಂಥದ್ದೇ. ಅಂತಹ ಸಂದರ್ಭದಲ್ಲಿ ಮನೆಯೊಡತಿ ಒಂದು ದೀಪವನ್ನು ಹಚ್ಚಬೇಕು. ಅದೇನು ಗೊತ್ತಾ? ಹಾಗಲಕಾಯಿಯ ದೀಪ. ಹೊಸಲ ಹೊರಗಡೆ ನಿತ್ಯ ಒಂದು 108 ದಿನ ಹಾಗಲಕಾಯಿ ತೊಗೊಬಂದು ಕಟ್ ಮಾಡಿ ಅದರಲ್ಲಿರೋ ಗೊಜ್ಜನ್ನು ತೆಗೆದು ಎಳ್ಳೆಣ್ಣೆಯನ್ನು ಹಾಕಿ ಹೊಸಲು ಹೊರಗಡೆ, ಮನೆ ಒಳಗಡೆ ಎಲ್ಲ ನೆನಪಿಡಿ, ಸೂರ್ಯಾಸ್ತಮಾನದ ಸಮಯದಲ್ಲೇ ಈ ಒಂದು ಹಾಗಲಕಾಯಿಯ ದೀಪವನ್ನು ಹೊಸಲು ಹೊರಗಡೆ ಹಚ್ಚುವುದರಿಂದ ದುಷ್ಟ ಮಾಂತ್ರಿಕ ಬಾಧೆಯಿಂದ, ದುಷ್ಟ ಶಕ್ತಿಗಳ ದೋಷದಿಂದ ಹೊರಗಡೆ ಬರಬಹುದು. ಒಳ್ಳೆಯದಾಗುತ್ತೆ. ಈ ಶಕ್ತಿಗಳು ನಿಮ್ಮನ್ನು ಏನೂ ಮಾಡಲಾರು. 108 ದಿನ ತಪ್ಪದೆ ಈ ರೀತಿಯ ದೀಪವನ್ನು ಹಚ್ಚುತ್ತಾ ಬನ್ನಿ. ಅದ್ಭುತ ಪರಿಹಾರವನ್ನು ನೀವೇ ಕಾಣ್ತೀರಿ. ಒಳ್ಳೆಯದಾಗಲಿ.